ಈ ಕನ್ನಡ ರಾಜ್ಯೋತ್ಸವದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರು ನೆರವೇರಿಸ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಹಾಗೂ ಎಲ್ಲ ಗಣ್ಯರಿಗೆ ವಂದನೆಗಳು. ದೀಪವನ್ನು ಬೆಳಗಿಸಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕಾಗಿ ಈ ದಿನ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರವನ್ನು ತಿಳಿಸುತ್ತಾ ದಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆ ಕಳೆದ 12 ವರ್ಷಗಳಿಂದ ತನ್ನದೇ ಆದಂತಹ ವಿಶಿಷ್ಟ ಆಲೋಚನೆಯೊಂದಿಗೆ ಪ್ರಾಮಾಣಿಕವಾಗಿ ಹಾಗೂ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಯಾವುದೇ ಅಪೇಕ್ಷೆ ಇಲ್ಲದೆ ಕೊಡುಗೆಯನ್ನು ನೀಡಿದಂತಹ ಮಹನೀಯರನ್ನು ಗುರುತಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವಾರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೀವಿ. ಇವತ್ತು ಶುಭ ಬುಧವಾರ 27 ಶುಭ ಸಂಖ್ಯೆ 9. ಯಾವುದೇ ಅರ್ಜಿ ಇಲ್ಲದೆ, ಯಾವುದೇ ಶಿಫಾರಸು ಅಂತಕ್ಕಂಥದ್ದು ಇಲ್ಲದೆ, ಯಾವುದೇ ಧರ್ಮ ಜಾತಿ ಅನ್ನೋದು ಇಲ್ಲದೆ ನಾವೇ ಪತ್ರಕರ್ತರೆಲ್ಲ ಸೇರಿ ಸರ್ವೆಯನ್ನ ಮಾಡಿ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಅವರಿಗೆ ಜವಾಬ್ದಾರಿ ಅನ್ನುವಂಥ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಿ ಬೆನ್ನು ತಟ್ಟುವಂತ ಕೆಲಸವನ್ನ, ಒಂದು ಧೂಳಿನ ಕಣದಷ್ಟು ಕೆಲಸವನ್ನ ಮಾತ್ರ ನಾನು ಮಾಡಿದ್ದೀನಿ ಅಂತಕ್ಕಂಥ ಧನ್ಯತಾ ಭಾವದೊಂದಿಗೆ ನನ್ನ ಮಾತೃಭಾಷೆ ತೆಲುಗು, ಶ್ರೀಕೃಷ್ಣ ದೇವರಾಯ ಕೈವಾರ ತಾತಯ್ಯನ ಯೋಗಿ ನಾರಾಯಣ ಕೈವಾರ ತಾತಯ್ಯನ ವಂಶಸ್ಥರಾದ ನಾನು ಇವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿ ಕನ್ನಡ ನಾಡು ನುಡಿ ಜಲದ ಮೇಲೆ ಕನ್ನಡಿಗರ ಮೇಲೆ ಪ್ರೀತಿ, ಅಭಿಮಾನ, ಗೌರವ, ವಿಶ್ವಾಸವನ್ನು ಇರುವುದರಿಂದ ಸರ್ಕಾರದ ಮಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಾವು ಯಾಕೆ ಮಾಡಬಾರದಂತ ಆಲೋಚನೆ ಮಾಡಿ ಇವತ್ತು ಆ ಒಂದು ವರ್ಣರಂಜಿತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೂ ಸಹಿತ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ, ಮಾನ್ಯ ಸಭಾಪತಿ ವಿಧಾನ ಪರಿಷತ್ತು, ಕರ್ನಾಟಕ ವಿಧಾನ ಪರಿಷತ್ತು, ವಿಶ್ರಾಂತ ಶಿಕ್ಷಣ ಮಂತ್ರಿಗಳು ಕೂಡ ಆಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಅವ್ರ ಹತ್ರ ಹೋಗಿ ಕೇಳಿಕೊಂಡಿದ್ದಕ್ಕೆ ಅವರು ಹಿಂದೆ ಮುಂದೆ ನೋಡಿದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ಬಂದಿದ್ದಾರೆ. ಆದ್ರಿಂದ ನಾನು ನಿಮ್ಮೆಲ್ಲರ ಮುಖಾಂತರವಾಗಿ ನಮ್ಮ ಸಂಸ್ಥೆ ಪರವಾಗಿ ಹೃದಯಪೂರ್ವಕ ಸ್ವಾಗತ ಬಯಸ್ತೇನೆ. ವೇದಿಕೆ ಮೇಲೆ ಆಸೀನರೆಲ್ಲ ಗಣ್ಯರೇ, ನಡೆದಂತ ಎಲ್ಲ ಸಹೋದರ ಸಹೋದರಿ, ಶ್ರವಣ ಲಕ್ಷ್ಮಣ್ ಅವರು ಅನೇಕ ವರ್ಷಗಳಿಂದ ನನ್ನ ಒಡನಾಡಿದರು. ಇವತ್ತು 69ನೇ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅನೇಕ ಸಾಧನೆ ಮಾಡಿದವರು ಕೊಡ್ತಿದ್ದಾರೆ. ನೋಡಿ, ಅವರೆಲ್ಲ ಈ ವ್ಯವಸ್ಥೆಯನ್ನು ನೋಡಿದರೆ ಸರ್ಕಾರ ಮಾಡುವಂಥ ಕೆಲಸವನ್ನು ಶ್ರವಣ ಲಕ್ಷ್ಮಣ್ ಅವರು ಮಾಡ್ತಾರೆ. ಸಣ್ಣ ಕೆಲಸ ಅಲ್ಲ. ಕೆಲ ಹಣ ಖರ್ಚು ಮಾಡಿ, ಕೆಲ ವ್ಯವಸ್ಥೆ ಮಾಡಿ ಮಾಡುವಂಥದ್ದು ನಾವು ವಿಚಾರ ಮಾಡ್ತೀವಿ. ನಮ್ಗೆ ಯಾಕೆ ಬಿಟ್ಬಿಟ್ಟು ಮಾಡೋದು ಮಾಡ್ತಾರೆ ಸರ್ಕಾರದವರು, ನಾವ್ಯಾಕೆ ಮಾಡ್ಬೇಕಂತಿರ್ತಾರೆ. ಇವತ್ತು ಇಷ್ಟು ಜನರನ್ನೆಲ್ಲ ಹುಡುಕಿ ಅವ್ರು ಹೇಳಿದರು, ಅವ್ರ ಕಡೆ ಅರ್ಜಿ ಇಲ್ಲ, ರೆಕಮೆಂಡೇಶನ್ ಇಲ್ಲ, ಜಾತಿ ಇಲ್ಲ, ಅವರನ್ನು ಗುರ್ತಾ ಹಿಡಿದು ಅವ್ರು ಮಾಡಿದಂಥ ಸೇವೆಗೆ ಪುರಸ್ಕಾರ ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಬಹಳ ಉತ್ತಮವಾದಂಥ ರೀತಿಯಿಂದ ವ್ಯವಸ್ಥೆಯನ್ನು ಮಾಡ್ಯಾರ. ಇದು ಅವ್ರು ಹೇಳಿದರು, ಸಾಧಕರೇನಿದ್ದೀರಿ, ಸಾಕಷ್ಟು ಕೆಲಸವನ್ನು ಮಾಡಿರಿ, ಸಮಾಜದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರಿ.
ಎಲ್ಲ ರೀತಿಯಿಂದ ನಿಮ್ಮ ಹೆಸರು ಅಜರಾಮರವಾಗಿ ಉಳಿದಿದೆ. ಆದರೂ ಸಹಿತ ಇವತ್ತೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಬ್ಬ ಮಗು PUCನೋ SLCನೋ ಡಿಗ್ರಿನಲ್ಲಿ 98 ಮಾರ್ಕ್ಸ್ ತೊಗೊಂಡಿರ್ತಾನೆ. ಆವಾಗ ತಂದೆ ತಾಯಿ ಹೇಳ್ತಾರೆ, ನಮಗೆ ಸಮಾಧಾನ ಇಲ್ಲಪ್ಪ, ಈ 100ಕ್ಕೆ 100 ತಗೋಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಸಹಿತ ಇನ್ನೂ ನೀವು ಭಾಳಷ್ಟು ಕೆಲಸ ಮಾಡ್ಬೇಕು ಅನ್ನೋದನ್ನ ನಾವು ಮನಗಂಡು ಇವತ್ತು ನಿಮ್ಮನ್ನು ಸತ್ಕಾರ ಮಾಡ್ತೀವಿ. ಸತ್ಕಾರ ಮಾಡೋದು ಅರ್ಥ ಇಷ್ಟ, ನಿಮ್ಮ ಬೆನ್ನನ್ನು ನಾವು ಬೆನ್ನು ತಟ್ಟಿ ಇನ್ನೂ ಮುಂದುವರಿ, ಇನ್ನೂ ಸಮಾಜದ ದೊಡ್ಡ ಕೆಲಸ ಮಾಡ್ರಿ ಅನ್ನುವಂಥ ಏಕೈಕ ಗುರಿಯಿಂದ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ನೀವು ನಿಜವಾಗಿ ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಅನಿಸ್ತಿದೆ. ಇವತ್ತು ನೀವು ನೋಡಿ, ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ, ರಾಜ್ಯ ಪ್ರಶಸ್ತಿ ಕೊಡ್ತಾರೆ, ಅಲ್ಲೇನೋ ಒಟ್ಟಿನ ಮೇಲೆ ಪ್ರಶಸ್ತಿನ ಸರ್ಕಾರ ಕೊಡ್ತಾವ. ಅವ್ರು ಯಾರನ್ನ ಹುಡುಕ್ತಾರೆ, ಯಾರನ್ನ ಕೇಳ್ತಾರೆ, ಏನೋ ಮಾಡ್ತಾರೆ, ಕೊಡ್ತಾರೆ. ಅವೆಲ್ಲ ಪ್ರಶಸ್ತಿಗಳು ಎಷ್ಟೋ ಸಾರಿ ಯೋಗ್ಯರಿಗೆ ಸಿಕ್ಕಿರೋದಿಲ್ಲ. ಆ ಸಿಗದವ್ರದ್ದು ಏನು ಮಾಡ್ತಾರೆ ನೋಡಿ, ನಮ್ಮ ವಿಧಾನ ಪರಿಷತ್ನಲ್ಲಿ ಎಲ್ಲರೂ ಚುನಾವಣೆಯಲ್ಲಿ ಆರಿಸಿ ಬರುವಂಥ ಜನ ಇರ್ತಾರೆ. ಕೆಲವು ಹುದ್ದೆಗಳು ನಮ್ಮಲ್ಲೇ ಶಿಕ್ಷಣ ರಂಗದಲ್ಲಿ, ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಮತ್ತು ವೈದ್ಯಕೀಯದಲ್ಲಿ ಹಿಂಗಿದ್ದವರು ಚುನಾವಣೆಯಿಂದ ಆರಿಸಿ ಬರೋಕ್ಕಾಗೋದಪ್ಪ ಅಂತ ತಿಳ್ಕೊಂಡ್ರೆ ಅವರು ನಾಮಿನೇಟ್ ಮಾಡುವಂಥ ಪದ್ಧತಿ ನಮ್ಮಲ್ಲಿದೆ. ಅಂದರೆ ಅವ್ರು ಭಾಳ ಬುದ್ಧಿವಂತಿರ್ತಾರೆ, ಅವ್ರಿಗೆ ಸಾಕಷ್ಟು ಅನುಭವ ಇರ್ತಿದೆ, ಅದು ರಾಜ್ಯದ ಜನತೆಗೆ ಸಿಗಬೇಕು ಅನ್ನೋಂಥದ್ದು ಯತ್ನ ಮಾಡ್ತಾರೆ. ಹೀಗೆ ಇದೆಲ್ಲ ಪ್ರಶಸ್ತಿ ವಿಜೇತರಿದ್ದಾರೆ, ಇವರೆಲ್ಲ ಸಾಕಷ್ಟು ಕೆಲಸ ಮಾಡಿ ಸರ್ಕಾರ ಅವರನ್ನು ಗುರುತಿಸಲಾದಾಗ, ಯಾವಾಗ ಗುರುತಿಸೋದಿಲ್ಲ, ಗುರುತಿಸ ಸತ್ಕಾರ ಮಾಡಿಲ್ಲ ಅಂಥವ್ರನ್ನ ಹುಡುಕಿ, ಅವ್ರ ಅರ್ಜಿ ಇಲ್ಲ ಮತ್ತೊಂದಿಲ್ಲ ಮನೆಯಲ್ಲಿ ಹುಡುಕಿ ಅವ್ರನ್ನ ಕರೆದು ಸತ್ಕಾರ ಮಾಡ್ತಾರಲ್ಲ, ನಿಜವಾಗಿ ಆ ಸತ್ಕಾರ ದೊಡ್ಡದಾದಂಥ ಸತ್ಕಾರ ಅಂತೇಳಿ ನಾನು ಭಾವಿಸಿದ್ದೀನಿ. ನಿಜವಾಗಿ ನಾನು ಅರ್ಥ ಮಾಡ್ಕೊಳ್ಬೇಕು. ಇವತ್ತ ಶ್ರವಣ ಲಕ್ಷ್ಮಣ್ಗೆ ಈ ಸತ್ಕಾರ ಕಾರ್ಯಕ್ರಮ ಮಾಡಿದ್ರೆ ಅವಾಗೇನು ದೊಡ್ಡ ಪ್ರಶಸ್ತಿ ಬರೋದು ನಾನು ತಿಳ್ಕೊಂಡಿಲ್ಲ. ಅವಾಗೇನೋ ದೊಡ್ಡದೇನೋ ನಾಳೆ ಏನೋ ಆಗಬೇಕು, ಚುನಾವಣೆ ಇರಬೇಕು, ಮತ್ತೊಂದು ಮಾಡ್ಬೇಕಂತೇನಿಲ್ಲ. ಅವಾಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಮಾಜದಲ್ಲಿ ನಾನು ಏನಾದರೂ ಮಾಡಬೇಕು, ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನೋದ್ರ ಕೂಡ ಇಂಥ ಜನರಿಗೆ ನಾವು ಸತ್ಕಾರ ಮಾಡಿ ಅವ್ರಿಗೆ ಬೆನ್ನು ತಟ್ಟಿದ್ರೆ ಇನ್ನೂ ಈ ರಾಜ್ಯದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಬಹುದು ಅನ್ನೋದು. ಇಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಆಮೇಲೆ ಉದ್ಯಮಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವರನ್ನು ಮಾಡಬೇಕು, ಅವ್ರನ್ನ ಕರೆದು ಸತ್ಕಾರ ಮಾಡೋದಕ್ಕೆ ನಿಜವಾಗಿ ನನಗೆ ಹೆಮ್ಮೆ ಅನಿಸ್ತಿದೆ, ಗೌರವ ಅನಿಸ್ತಿದೆ. ಒಂದು ನನ್ನ ಸಲಹೆ ಲಕ್ಷ್ಮಣ ಅವರಿಗೆ, ಎಲ್ಲ ಬರೇ ನೀವೆಲ್ಲ ಇವ್ರನ್ನ ಹುಡುಕಿರಿ, ಹೆಣ್ಣು ಮಕ್ಕಳು ಒಂದು ಎಪ್ಪತ್ತು ಯಾಕೆ ಬರಲಿಲ್ಲ ಅಂತ ಅಂತಾರೆ. ಅವರು ಜೀವನದ ಅನೇಕ ಸಾಧನೆ ಮಾಡಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳು ನೋಡಿ, ದೇಶದ ರಾಷ್ಟ್ರಪತಿಗಳಿದ್ದಾರೆ, ದೇಶದ ಪ್ರಧಾನಮಂತ್ರಿ ಆದಂತ ಇರ್ತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಆದಂತ ಬೇಕಾದಷ್ಟು ಜನ ಇವತ್ತು ಮಾಡಿದ್ದಾರೆ. ದಯಮಾಡಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಅವರನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಅವ್ರಿಗೂ ಸನ್ಮಾನ ಮಾಡಿದ್ದಾರೆ, ಭಾಳ ಒಳ್ಳೆಯದು ಅಂತೇಳಿ ನಾನು ಅನಿಸಿದೆ. ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದರೆ ತನ್ನ ಕುಟುಂಬ ಅಲ್ಲ, ಸಮಾಜ ಅಲ್ಲ, ತನ್ನೆಲ್ಲ ಸುತ್ತಲಿನ ಪರಿಸರ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು ಹೆಣ್ಮಕ್ಳಿರುವಂಥ ಒಂದು ಕಮಿಟ್ಮೆಂಟ್. ಅದಕ್ಕೆ ಹೇಳ್ತಾರೆ ಇಂಗ್ಲೀಷ್ತಾರೆ, 1 ಗುಡ್ ಮದರ್ ಇಸ್ 100 ಸ್ಕೂಲ್ ಟೀಚರ್ಸ್ ಬರ್ತದೆ. ಒಬ್ಬ ಉತ್ತಮವಾದಂಥ ತಾಯಿ 100 ಜನ ಶಿಕ್ಷಕರು ಸಮಾನಗಳು ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೂ ಸಹಿತ ನೀವು ಬರುವಂಥ ನಿರ್ಮಾಣದಲ್ಲಿ ಇರ್ತಾರೆ. ಅದು ಯಾಕೆ ಮಾಡಿ ನನಗೆ ಗೊತ್ತಿಲ್ಲ, ನನಗೆ ತಿಳಿದದ್ದನ್ನು ನಾನು ವೇದಿಕೆ ನೋಡಿ ಹೇಳ್ತೀನಿ. ಅದು ಆಗಬೇಕು ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ. ಇದ್ರ ಕೂಡ ಇವತ್ತು ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತೀವಿ. ಶ್ರವಣ ಲಕ್ಷ್ಮಣ ಅವರ ಮಾತೃಭಾಷೆ ತೆಲುಗು. ಕರ್ನಾಟಕ ರಾಜ್ಯೋತ್ಸವ ದಿವಸ ಕನ್ನಡದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿಗಳನ್ನು ಸತ್ಕಾರ ಮಾಡೋದ್ರಿಂದ ಕನ್ನಡಕ್ಕೆ ಎಷ್ಟು ಬೆಲೆಯನ್ನು ಕೊಡ್ತಾರೆ ಅಂತ ಬರುವಾಗ ನೋಡಿದೆವು. ಕಾರ್ಮಿಕರು ಎಲ್ಲ ಕಡೆಗೆ ಬ್ಯಾನರ್ಗಳು ಹಾಕಿ ಕನ್ನಡದ ಬಗ್ಗೆ ಅಭಿಮಾನ ಇಟ್ಟು ಕನ್ನಡ ಧ್ವಜವನ್ನು ಹಾಕಿ ಇಷ್ಟೆಲ್ಲ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ತಾನೆ ಅಂದ್ರೆ ನಿಜವಾಗಿ ಹೇಳ್ತಾನೋ ಆ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ ಅಲ್ಲ, ದೊಡ್ಡದಾದಂಥ ಶಕ್ತಿ ಅಂತ ನಾವು ಮಾಡ್ತೀವಿ. ಅಂಥವ್ರಿಗೆ ನಾವೆಲ್ಲ ಭಾಳ ಬೆಂಬಲ ಕೊಡಬೇಕು, ಅವ್ರಿಗೆಲ್ಲ ನಾವೆಲ್ಲ ರೀತಿಯಿಂದ ಸಹಕಾರ ಮಾಡಬೇಕು ಅಂಥ ಕೆಲಸವನ್ನು ಮಾಡುವಂಥ ಲಕ್ಷ್ಮಣ ಅವರಿಗೆ ನಾನು ಇವತ್ತು ಆ್ಯಕ್ಚುಲಿ ನಾ ಹೇಳ್ಬೇಕಂದ್ರೆ ನನ್ನ ಟೂರ್ ಪ್ರೋಗ್ರಾಮ್ ಹುಬ್ಳಿಗಿತ್ತು. ಇವತ್ತು TP ಎಲ್ಲ ಹೋಗಿತ್ತು, ಎಲ್ಲ ಇನ್ಫಾರ್ಮೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿತ್ತು.
ಮಣ್ಣು ಬಂದು ಅವ್ರು ಹೇಳಿದ್ರು ಮತ್ತು ಅದ್ರ ಮುಂದಾಗಿ ನಾಳೆ ಬೆಳಗ್ಗೆ ಡಿ ಪಿ ಹಾಕೊಂಡೆ. ಯಾಕಂದ್ರೆ ಇವರು ಅನೇಕ ಕಾರ್ಯಕ್ರಮ ಬಂದೆ ನಾನು. ಒಂದ್ಸರಿ ನರ್ಸ್ಗಳನ್ನ ಸತ್ಕಾರ ಮಾಡಿದ್ರು, ಆ ಕಾರ್ಯಕ್ರಮ ಬಂದಿದ್ದೆ ನಾನು. ನೋಡಿ, ಆ ಇಡೀ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡುವಂಥವ್ರು ವೈದ್ಯಕೀಯದಲ್ಲಿ ಇದ್ದವರು. ಆ ನರ್ಸ್ಗಳು ಪಾಪ ಅವರೆಲ್ಲ ಕೆಲಸವನ್ನು ಮಾಡೋದು ನೋಡಿ ಅವ್ರನ್ನ ಕರೆಸತ್ಕ ಎಷ್ಟು ಉತ್ತಮವಾದಂಥ ರೀತಿಯಿಂದ ಅವ್ರು ಅವತ್ತು ಮಾತನಾಡಿದ್ರೆ ನಾನು ಕೇಳಿದ್ದೀನಿ. ಹಾಗೆ ವಿವಿಧ ರಂಗದಲ್ಲಿ ಬಹಳಷ್ಟು ಕೀರ್ತಿಯನ್ನು ಪಡೆದಂಥವ್ರು, ಸಮಾಜ ಸೇವೆಯನ್ನು ಮಾಡಿದಂಥವ್ರು, ಅಂಥವ್ರಿಗೆ ಕನ್ನಡ ರಜತ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಿಲ್ಲ. ಸರ್ಕಾರ ಮಾಡುವಂಥ ಕೆಲಸವನ್ನು ನೀವು ಮಾಡಿದಿರಿ, ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಶರವಣ ಲಕ್ಷ್ಮಣ್ ಅವ್ರಿಗೆ ನೀವೆಲ್ಲರೂ ಗಟ್ಟಿಯಾಗಿ ಅವ್ರ ಬೆನ್ನಿಂದ ನಿಂತ್ಕೊಂಡು ಇನ್ನೂ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ಮಾಡೋಣ. ಅದಕ್ಕೆ ಅವ್ರಿಗೆಲ್ಲರಿಗೂ ದೇವರ ಆಯುರಾರೋಗ್ಯ ಕೊಡಲಿ, ಇನ್ನಷ್ಟು ಹೆಚ್ಚು ಕೆಲಸವನ್ನು ಮಾಡಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸುವಂಥದ್ದು ಇನ್ನಷ್ಟು ಅವರು ಏನು ಅವರ ಕಾರ್ಯಕ್ರಮ ವಿಸ್ತಾರವಾಗಲಿ ಅನ್ನುವಂಥ ಮಾತನ್ನು ಹೇಳಿ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ ನಾನು ಭಾವಿಸಿದ್ದೀನಿ. ಅನೇಕ ಜನ ಮಾಡ್ತಾರೆ, ಸರ್ಕಾರ ಮಾಡ್ತಾರೆ. ನಾವು ವಿಧಾನಸೌಧ ಸ್ಟೆಪ್ ಮೇಲೆ ಭಾಳ ದೊಡ್ಡದಾದಂಥ ಕಾರ್ಯಕ್ರಮ ಮಾಡಿದ್ದೀವಿ ರಾಜ್ಯೋತ್ಸವದ್ದು, ಹಾಗೆ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ರೀತಿಯಿಂದ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಮನೋಭಾವನ ನಮ್ಮೆಲ್ಲರಿಗೂ ಬರಲಿ. ಶರವಣ ಲಕ್ಷ್ಮಣ ಅವ್ರನ್ನ ಮಾಡಿದಂಥ ಕೆಲಸವನ್ನು ನಾವ್ಯಾಕೆ ಮಾಡಬಹುದು ಅಂತ ಅನೇಕ ಜನರ ಭಾವನೆಯಲ್ಲಿ ಬರ್ಬೋದು. ಇವತ್ತು ಅನೇಕ ನಾಡಿನಲ್ಲಿ ಅನೇಕ ರೀತಿಯಿಂದ ಸೇವೆಯನ್ನು ಮಾಡಿದಂಥ ಅವರು ನೋಡಿ ಉಳಿದವರು ಉತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಅವರು ಏನು ಅದನ್ನು ನೋಡಲಿ, ಅವರು ಮಾಡಲಿ, ಅವ್ರ ಮನಸ್ಸಂಥ ಭಾವನೆಗಳು ಬರಲಿ ಅನ್ನುವಂಥ ಮಾತನ್ನು ಹೇಳಿ ನಮಗೆಲ್ಲರೂ ವಂದಿಸಿ ಈ ಪವಿತ್ರವಾದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಾನು ಕರೆದದ್ದಕ್ಕೆ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರ ಮಧ್ಯೆ ನಿಂತು ಎರಡು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶರವಣ ಲಕ್ಷ್ಮಣ ಅವರಿಗೆ ಮತ್ತು ಉಳಿದವರಿಗೆಲ್ಲ ನನ್ನ ಹೃದಯ ತುಂಬಿದ ಸಲ್ಲಿಕೆ ಮಾತನಾಡ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರಿಕೆ. ಬದುಗಡೆ ಇವರು ಮಾನ್ಯ ಉದ್ಯಮಿ ಹಾಗೂ ಸಮಾಜ ಸೇವಕರು. KJ ಪುರುಷೋತ್ತಮರವರು RJ ಗ್ರೂಪ್ ಆಫ್ ಕಂಪನಿಗಳ ನಿರ್ದೇಶಕರು. ಇವರು ದೂರದೃಷ್ಟಿಯ ಕೈಗಾರಿಕೋದ್ಯಮಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಇವರ ನಾಯಕತ್ವ IT, ಸಾಫ್ಟ್ವೇರ್, ಟೆಕ್ನಾಲಜಿ ಪಾರ್ಕ್ಗಳು, ಕಮರ್ಷಿಯಲ್, ಇಂಡಸ್ಟ್ರಿಯಲ್ ಹೀಗೆ ಹಲವು 10 ವಲಯಗಳಲ್ಲಿ ವಿಸ್ತಾರವಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮ ಹಾಗೂ ಸಮಾಜ ಇವರಿಗೆ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಕನ್ನಡ ಸಿನಿಮಾ ಲೋಕದ ಪ್ರಸಿದ್ಧ ಪತ್ರಕರ್ತರು. ಅವರ ಬರವಣಿಗೆಗಳು ಸಿನಿಮಾ ಲೋಕದ ಎಲ್ಲ ಬಣ್ಣದ ಸುದ್ದಿಗಳನ್ನು ಮಾತ್ರ ಬಿಂಬಿಸದೆ ಕಲಾ ಲೋಕದ ಬದುಕಿನ ಸೂಕ್ಷ್ಮತೆಗಳನ್ನ ಅತ್ಯಂತ ಸಂವೇದನಾತ್ಮಕವಾಗಿ ಬಿಂಬಿಸುತ್ತಾ ಬಂದಿದೆ. ಕನ್ನಡ MA ಪದವಿಯಲ್ಲಿ ರ್ಯಾಂಕ್ ಪಡೆದ ಇವರು ಕಾಸರಗೋಡಿನ ಸರ್ಕಾರಿ ಹೈಸ್ಕೂಲಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡಿದ ಅನುಭವವಿದೆ. ಹಲವು 10 ಪತ್ರಿಕೆಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಚತುರಿದ ಚಿತ್ರಗಳು ಈ ಪುಸ್ತಕಕ್ಕೆ ರಾಜ್ಯ ಸರ್ಕಾರದಿಂದ ಸಿನಿಮಾ ಪುಸ್ತಕ ಪ್ರಶಸ್ತಿ ಲಭಿಸಿದೆ. ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀ ಗಣೇಶ್ ಕಾಸರಗೋಡು ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳು. ಇನ್ನು ಶ್ರೀ ನಾಗರಾಜ್ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಪೊಲೀಸ್ ಫೋರ್ಸ್ ಒಂದು ಕಾನೂನನ್ನು ಜಾರಿಗೊಳಿಸಲು, ರಾಜ್ಯವನ್ನು ರಕ್ಷಿಸಲು ಮತ್ತು ಜನರ ಮತ್ತು ಆಸ್ತಿಯನ್ನು ರಕ್ಷಿಸಲು ಮತ್ತು ಅಪರಾಧ ಮತ್ತು ನಾಗರಿಕ ಅಸ್ವಸ್ಥತೆಯನ್ನು ತಡೆಗಟ್ಟುವ ಒಂದು ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದಾರೆ. ಇವರ ಅಧಿಕಾರವು ಹಲವು 10 ಸಾಮಾಜಿಕ ನೆಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರು ಹಿರಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ್ದ ಹಲವು ವಿಶೇಷ ಘಟಕಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಎಲ್ಲರ ಪರವಾಗಿ ಪೊಲೀಸ್ ಇಲಾಖೆ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಸಹಕಾರದೊಂದಿಗೆ ಸನ್ಮಾನ್ಯ ಶ್ರೀ ನಾಗರಾಜು KS ಅವರಿಗೆ ಅಭಿನಂದನೆಗಳು. ಇದು ಸನ್ಮಾನ್ಯತೆಯನ್ನು ನೀಡಿ ಇದೀಗ ಗೌರವಿಸಲಾಗ್ತಾ ಇದೆ. ಮಾನ್ಯ ನರಸಿಂಹರಾಜು ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. 1974ರಲ್ಲಿ ಮಕ್ಕಳ ಶಿಕ್ಷಣ ಸೊಸೈಟಿ ಆಶ್ರಯದಲ್ಲಿ ಸ್ಥಾಪಿಸಲಾದ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳು ಮತ್ತು ದೇಶದೊಳಗೆ ಮಾತ್ರವಲ್ಲದೆ ಜಾಗತಿಕವಾಗಿಯೂ ಎಲ್ಲ ಜ್ಞಾನ ಅನ್ವೇಷಕರಿಗೆ ದಾರಿದೀಪ ಆಗಿದೆ. ಹಲವು 10 ಸಂಸ್ಥೆಗಳನ್ನ ಇದರ ಅಡಿಯಲ್ಲಿ ನಡೆಸುತ್ತಿದ್ದಾರೆ. 100% ಸಂಪೂರ್ಣ ಫಲಿತಾಂಶ ಪಡೆಯುವಲ್ಲಿ ಇವರ ಹಲವು ಶಿಕ್ಷಣ ಸಂಸ್ಥೆಗಳು ಹೆಸರು ಮಾಡಿವೆ. ಶಿಕ್ಷಣ ಕ್ಷೇತ್ರದ ಅವರ ಸಾಧನೆಗಾಗಿ
ಸನ್ಮಾನ್ಯ ಶ್ರೀ ಎಂ ವೆಂಕಟೇಶ್ ಅವರು, ಇವರು ಸಹ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಾನ್ಯ ಉದ್ಯಮಿಗಳಾಗಿ ಹಲವು 10 ಸಂಸ್ಥೆಗಳನ್ನ ನಡೆಸೋದ್ರ ಜೊತೆಗೆ ಸಮಾಜ ಸೇವೆಯಲ್ಲೂ ಸಹ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಸನ್ಮಾನ್ಯ ಶ್ರೀ ಎಂ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು. ವೆಂಕಟೇಶ್ ಅವರು ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಸಹಕಾರದೊಂದಿಗೆ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆಯು 2024ರ ವಿಶ್ವದ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ವೆಂಕಟೇಶ್ ಅವರಿಗೆ ಯಾಕೋ ಏನೋ ಯಾರು ಚಪ್ಪಾಳೆ ಹೊಡೆಯದೆ ಹೇಳ್ತಾರೆ, ನಿರಂತರವಾಗಿ ಬರಬೇಕು. MS ಮಹಾದೇವಪ್ಪ, ಮಾನ್ಯ ಮಾಲೀಕರು, ವೆಂಕಟೇಶ್ವರ ಫೈನ್ ಕೆಮಿಕಲ್ಸ್ ಲ್ಯಾಬೋರೇಟರೀಸ್ ಬೆಂಗಳೂರು, ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಾ ಇದೆ. 25 ವರ್ಷಗಳ ಅನುಭವದೊಂದಿಗೆ ಕೆಮಿಕಲ್ಸ್ ಕಾರ್ಖಾನೆ ವ್ಯಾಪಾರವನ್ನು ಆರಂಭಿಸಿ ಬಡ ಮಹಿಳೆಯರಿಗೆ ಕೆಲಸ ಕೊಟ್ಟು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಇದು ಹಲವಾರು ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ವಾಣಿಜ್ಯ ಉದ್ಯಮದ ಸಂಘಟನೆಯಲ್ಲಿ ರಾಷ್ಟ್ರೀಯ ಉದ್ಯೋಗ ರತ್ನ, ರಾಷ್ಟ್ರೀಯ ವಾಣಿಜ್ಯ ಮಂಡಳಿಯಿಂದ ಈ ಕರ್ನಾಟಕ ಭಾರತೀಯ ಉದ್ಯೋಗ ಲೀಡರ್ಶಿಪ್ ಪ್ರಶಸ್ತಿಗಳು ದೊರೆತಿವೆ. ಈ ದಿನ ಇವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಸಹಕಾರದೊಂದಿಗೆ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆಯು 2000 ಮತ್ತೊಮ್ಮೆ ಸನ್ಮಾನ್ಯ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವರು ಕ್ಷಮಿಸಿ ಈ ಪ್ರಶಸ್ತಿ ಪುರಸ್ಕೃತರ ನೇತೃತ್ವವನ್ನು ವಹಿಸಬೇಕಾಗಿ ವಿನಂತಿ. ಇವರ ಜೊತೆ ಡಾಕ್ಟರ್ KJ ಪುರುಷೋತ್ತಮ್ ಅವರು, ಮೊಟ್ಟಮೊದಲದಾಗಿ ಸನ್ಮಾನ್ಯ ಶ್ರೀ ಮೂಗೂರು ಸುಂದರಂ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಅವರ ಸಂಯೋಜಿಸಿರುವ ನೃತ್ಯವನ್ನು ನೋಡಿ ನಾವೆಲ್ಲರೂ ಆನಂದಿಸ್ತೀವಿ. ಅದಕ್ಕಾದ್ರೂ ಒಂದು ಚಪ್ಪಾಳೆ ಬರುತ್ತೆ ಅಂತ ಅನ್ಕೊಳ್ವಿ. ಮೂಗೂರು ಸುಂದರಂ ಅವರು ದಕ್ಷಿಣ ಭಾರತ ಚಲನಚಿತ್ರ ರಂಗದಲ್ಲಿ ನೃತ್ಯ ಸಂಯೋಜಕರು, ನಟ, ನಿರ್ದೇಶಕ ಮತ್ತು ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಮೈಸೂರು ಜಿಲ್ಲೆಯ ಮೂಗೂರು ಎಂಬ ಹಳ್ಳಿಯಲ್ಲಿ ಜನಿಸಿದ್ರು. ಚಿತ್ರರಂಗದಲ್ಲಿ 4 ದಶಕಗಳ ಸುದೀರ್ಘ ವ್ಯಕ್ತಿ ಜೀವನವನ್ನ ಆರಂಭಿಸಿದ್ರು. ಸುಮಾರು 1,000ಕ್ಕೂ ಹೆಚ್ಚು ದಕ್ಷಿಣ ಭಾರತೀಯ ಚಲನಚಿತ್ರಗಳಿಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಚಲನಚಿತ್ರ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಸಹಕಾರದೊಂದಿಗೆ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಸಂಸ್ಥೆಯು 2024ರ ಕರುನಾಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಬಂಧುಗಳು, ನಿಮ್ಮ ಜೋರಾದ ಕರ್ನಾಟಕ ಬರೀ ಮುಂದೆ ಕುಳಿತಿರೋರು ಮಾತ್ರ ಚಪ್ಪಾಳೆ ತಟ್ಟುವುದು ಕೇಳಿಸ್ತಾ ಇದೆ. ಹಿಂದೆ ಇರೋರೆಲ್ಲೂ ಸಹ ಅವರ ಸಾಧನೆಗೆ, ಪ್ರತಿಯೊಬ್ಬರ ಸಾಧನೆಗೂ ಸಹ ನಾವು ಕರ್ತವ್ಯ ಬಂದು ಮಾನ್ಯ ಸಹ ಸಂಸ್ಥಾಪಕಿ ಪ್ರಾರ್ಥನಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು ಇವರು ಗೌರವವನ್ನು ಸ್ವೀಕರಿಸಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ರವಿ ಬೆಳಗೆರೆ ಅವರಿಗೆ ಪರಿಚಯದ ಅಗತ್ಯವೇ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತವರು. ಬೆಂಗಳೂರು ಮೂಲದ ಭಾರತೀಯ ಬರಹಗಾರರು, ಪತ್ರಕರ್ತರಾಗಿದ್ದರು. 1995ರಲ್ಲಿ ಹಾಯ್ ಬೆಂಗಳೂರು ವಾರಪತ್ರಿಕೆಯನ್ನು ಆರಂಭಿಸಿದ್ರು. ಭಾವನಾ ಪ್ರಕಾಶನ, ಭಾವನಾ ಆಡಿಯೋ, ರೀಚ್ ಮತ್ತು ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕರು. ETVಗಾಗಿ ನಡೆಸಿಕೊಡುತ್ತಿದ್ದ ಕ್ರೈಮ್ ಡೈರಿ ಕಾರ್ಯಕ್ರಮ ಅವರನ್ನು ಎತ್ತರಕ್ಕೆ ಕೊಂಡೊಯ್ತು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹಲವು ಪ್ರಶಸ್ತಿಗಳು ಲಭಿಸಿವೆ. 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಅದ್ಭುತ ಬರಹಗಾರರಾಗಿ ಪ್ರಸಿದ್ಧಿಯಾಗಿದ್ದಾರೆ. ಅವರ ಪರವಾಗಿ ಈ ದಿನ ಶ್ರೀಮತಿ ಲಲಿತಾ ರವಿ ಬೆಳಗೆರೆ ಅವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ನಿಮ್ಮ ಚಪ್ಪಾಳೆಯ ಜೊತೆ ಅಭಿನಂದನೆಗಳು. ಈ ಪ್ರಶಸ್ತಿಯನ್ನ ಇಲ್ಲಿ ಆಗಮಿಸಿ ಸ್ವೀಕರಿಸುವುದಕ್ಕಾಗಿ ಇನ್ನು ಸನ್ಮಾನ್ಯ ಡಾಕ್ಟರ್ SS ಅಯ್ಯಂಗಾರ್, ಮಾನ್ಯ ಅಂತಾರಾಷ್ಟ್ರೀಯ ಗಣಕಯಂತ್ರ ವಿಜ್ಞಾನಿ, ಏಷ್ಯಾದ ಸಾಂಖ್ಯಿಕ ವಿಧಿವಿಜ್ಞಾನ ನಿರ್ದೇಶಕರು ಮತ್ತು ಜಾಗತಿಕ ವಿಧಿವಿಜ್ಞಾನ ನ್ಯಾಯ ಕೇಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಹೊರದೇಶ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇವರಿಗೆ ಇದೀಗ ಪ್ರಶಸ್ತಿಯನ್ನು ನೀಡಿ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಿತ
ಸ್ಟೇಟ್ ಪ್ರೊಫೆಸರ್ ಆಗಿದ್ದಾರೆ. 600ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಇವರು MIT ಪ್ರೆಸ್ನಲ್ಲಿ 22ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ವಿಶ್ವದಾದ್ಯಂತ ಅನೇಕ ವೈಜ್ಞಾನಿಕ ಸಮಿತಿ ಮತ್ತು ಪ್ಯಾನೆಲ್ಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಜಾಗತಿಕ ವಿಜ್ಞಾನ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವ ಸೇವೆಗೆ ಹಲವಾರು ಪ್ರಶಸ್ತಿಗಳು ದೊರೆತಿದೆ. ಈ ದಿನ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಡಾಕ್ಟರ್ ಅಯ್ಯಂಗಾರ್ ಅವರಿಗೆ ಅಭಿನಂದನೆಗಳು. ಯಾರಾದರೂ ಮುಂಚೆ ಚಪ್ಪಾಳೆಗೊಳ್ಳೋದಕ್ಕೆ ಬರ್ತಿದ್ರೆ ಇವಾಗ ಅವಕಾಶ ನೋಡಿ ನಿಮಗೆಲ್ಲ. ಮುಂದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸಲಾಗುತ್ತೆ. ಈ ಫೋಟೋಗ್ರಾಫ್ ಆದಮೇಲೆ ಮತ್ತೆ ಸುಂದರಬ್ ಅವರನ್ನ ಕಳುಹಿಸಿಕೊಟ್ಟ ಮೇಲೆ ಮುಂದಿನ ಹಂತದ ಪ್ರಶಸ್ತಿಗೆ ನಾವು ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಕನ್ನಡದಲ್ಲಿ ಬಂಧನ, ಮುತ್ತಿನ ಹಾರ, ಇನ್ನು ಹಲವಾರು ಸಿನಿಮಾಗಳಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಲಭಿಸಿವೆ. ಚಲನಚಿತ್ರ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವಂತಹ ಅಪಾರವಾದ ಸೇವೆಯನ್ನು ಗುರುತಿಸಿ ಅವರಿಗೆ ಇದೀಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಬಂಧುಗಳೇ, ನಾವೆಲ್ಲರೂ ಮತ್ತೊಮ್ಮೆ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವರು ರುಸ್ತುಂ ಚಿತ್ರದಲ್ಲಿ ನಿರ್ದೇಶಕರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಮುಂತಾದ ಭಾಷೆಗಳಲ್ಲಿ ಬಂಧುಗಳೇ ಗಮನಿಸಿ 750ಕ್ಕೂ ಹೆಚ್ಚು ಸಿನಿಮಾ ರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಹಲವಾರು ಸಿನಿಮಾಗಳಿಗೆ ಪ್ರಶಸ್ತಿಗಳು ಲಭಿಸಿವೆ. ರವಿ ವರ್ಮಾ ಅವರು ಇದೇ ರೀತಿ ತಮ್ಮ ಸಹಾಯಕ ನಿರ್ದೇಶನದ ಕೆಲಸವನ್ನು ಮುಂದುವರಿಸಿ ಮತ್ತಷ್ಟು ಬೆಳ್ಳಿ ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಮತ್ತೊಂದು ಜವಾಬ್ದಾರಿ. ಈ ಪ್ರಶಸ್ತಿ ನಾಡಿನ ಸಮಸ್ತ ಜನತೆಯ ಪರವಾಗಿ ರವಿ ವರ್ಮಾ ಅವರಿಗೆ ಅಭಿನಂದನೆಗಳು. ಹೊರಗಡೆ ಆ ಡೊಳ್ಳು ಕುಣಿತ ಇವರೆಲ್ಲ ಬಂದು ರೆಡಿ ಆಗಿದ್ದೀವಿ. ಅಲೇನಾಗಿ ಡೊಳ್ಳು ಕುಣಿತ ಇವೆಲ್ಲ ಆ ಯಕ್ಷಗಾನ ಕಾಲದಲ್ಲಿ ಮುಂದೆ ಬಂದಿದೆ. ಯಕ್ಷಗಾನ ಕಾಲದಲ್ಲಿ ಬನ್ನಿ. ಎಲ್ರಿಗೂ ಪ್ರಶಸ್ತಿ ಕೊಡಿಸೋದಕ್ಕೆ ಕರ್ಕೊಂಡು ಹೋಗಿ ಅಭ್ಯಾಸ. ಈ ದಿನ ಅವರಿಗೆ ಪ್ರಶಸ್ತಿ ಲಭಿಸ್ತಾ ಇದೆ. ಅದಕ್ಕಾಗಿ ಬರಲು ವಿಶೇಷವಾಗಿರ್ತಕ್ಕಂಥ ಚಪ್ಪಾಳೆ. ತಮ್ಮದೇ ಆದ ನಗುಮುಖದಿಂದ ಹಲವು ಚಲನಚಿತ್ರ ನಟ ನಟಿಯರಿಗೆ ಆಪ್ತರಾಗಿದ್ದಾರೆ.
ವಿಶೇಷವಾಗಿ ಈ ದಿನ ಅವರಿಗೆ ಪ್ರಶಸ್ತಿ ಸಲ್ಲಿಸ್ತಾ ಇರೋದು ಅತ್ಯಂತ ಅರ್ಥಪೂರ್ಣವಾಗಿದೆ. 30 ವರ್ಷಗಳ ಹಿಂದೆ ಚಲನಚಿತ್ರ ಸಮನ್ವಯಕರಾಗಿ ವೃತ್ತಿಯನ್ನು ಆರಂಭಿಸಿದರು. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಜೊತೆಗೆ ಕಲ್ಯಾಣ ಸಂಸ್ಥೆಯಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅಹರ್ನಿಶಿ ಶ್ರಮಿಸಿದ್ದಾರೆ. ಈ ದಿನ ಅವರಿಗೆ ಚಲನಚಿತ್ರ ಪಿಯಾನೋ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಅವರಿಗೆ ಅಭಿನಂದನೆಗಳು. ಹಿರೇಮಠ ಅವರು ಅಬಕಾರಿ ಉಪ ಆಯುಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾದಕ ವ್ಯಸನದ ವಿರುದ್ಧ ಯುವಕ ಯುವತಿಯರಿಗೆ ಸಂದೇಶ ಕಳಿಸುವ ಮೂಲಕ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಮಾದಕ ವ್ಯಸನದ ವಿರುದ್ಧ ಅರಿವು ಮೂಡಿಸಿದ್ದಾರೆ. ಅವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಶ್ರೀ ಬಸವಲಿಂಗಯ್ಯ ಆರ್ ಹಿರೇಮಠ ಅವರಿಗೆ ಅಭಿನಂದನೆಗಳು. ಛಾಯಾಗ್ರಾಹಕರಾಗಿ ಭೇಟಿಯಾಗುವ ಅವಕಾಶ ಸಿಕ್ಕಿದೆ. 1998ರಲ್ಲಿ ಖುರ್ಷಿದ್ ಆಲಂ ಖಾನ್ ಅವರ ಭಾಷಣಗಳನ್ನ ಆಯ್ಕೆ ಮಾಡಿದ ಪುಸ್ತಕದಲ್ಲಿ ಇವರ ಮೊದಲ ಛಾಯಾಗ್ರಾಹಕರನ್ನ ಬಳಸಲಾಯಿತು. ರಾಜಭವನದಲ್ಲಿ ಅತ್ಯುತ್ತಮ ಛಾಯಾಗ್ರಾಹಕರೆಂದು ಪ್ರಸಿದ್ಧಿಯಾಗಿದ್ದಾರೆ. ಬಂಧುಗಳೇ, ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಗ್ರಾಫರ್ಸ್ಗೂ ಚಪ್ಪಾಳೆ ಬರಲಿ. ಅದಕ್ಕೆ ಈಗ ಅವರ ಪರವಾಗಿ ಇದರ ಆಂಟೋನಿ ಅಂಚಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅಭಿನಂದನೆಗಳು.